ಹಲೋ ಚೆಕ್ ಚೆಕ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಆಕ್ಚುಲಿ ದರ್ಶನ್ ಸರ್ ಅವ್ರು ವೇದಿಕೆ ಮೇಲೆ ಬರ್ತಿದ್ದಾರೆ ಅಂದ್ರೆ ನಿಮ್ಮೆಲ್ಲರ ಕೂಗೆ ಜೋರಾಗಿ ಒಟ್ಟಿಗೆ ಕೇಳುತ್ತೆ. ಯಾವ ಧ್ವನಿಯ ಅವಶ್ಯಕತೆ ಇರಲ್ಲ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಇದೀಗ ಚಿತ್ರದ ಹ್ಯಾಟ್ರಿಕ್ ನಿರ್ದೇಶಕ ತರುಣ್ ಸುಧೀರ್ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊತಾ ಇದ್ದೀವಿ. ಜೋರಾಗಿ ಚಪ್ಪಾಳೆ ಬರಲಿ. ಕ್ಯಾಪ್ಟನ್ ಆಫ್ ದಿ ಶಿಪ್ ಹ್ಯಾಟ್ರಿಕ್ ಡೈರೆಕ್ಟರ್ ತರುಣ್ ಕಿಶೋರ್ ಸುಧೀರ್ ಅವರು. ಒಂದು ವರ್ಷ ತರುಣ್ ಅವರು ಯೋಚನೆ ಮಾಡಿದ್ದು, ನಿದ್ದೆ ಮಾಡಿದ್ದು, ಊಟ ಮಾಡಿದ್ದು, ನೀರು ಕುಡಿದು ಎಲ್ಲ ನೆನೆಸಿದಾಗ ಬರೀ ಕಾಟೇರ 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 ಅಷ್ಟೇ ಅವ್ರ ಮನಸ್ಸಿನಲ್ಲಿ ಓಡ್ತಾ ಇದ್ದಿದ್ದು. ಸರ್, ಕಾಟೇರ ಕನಸು ನನಸಾಗಿ ಇಷ್ಟು ಜನರ ಹೃದಯವನ್ನು ತಲುಪಿದೆ. ಇನ್ನೂ ಕಾಣದ ಎಷ್ಟೋ ಹೃದಯಗಳನ್ನು. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಹ್ಯಾಟ್ರಿಕ್ ನಿರ್ದೇಶಕ ಅನ್ನೋ ಈ ಒಂದು ವಂಡರ್ಫುಲ್ ಬಿರುದಿಗೆ ಖಂಡಿತ ಅರ್ಹರು ತಾವು. ಏನು ಹೇಳೋಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಆ್ಯಂಡ್ ಪಾಂಡುಪುರದ ಎಲ್ಲ ಜನತೆಗೆ ನನ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಿಜವಾಗ್ಲೂ ನಮ್ಮ ಸಿನಿಮಾ ರಿಲೀಸ್ ಆದಮೇಲೆ ಒಂದು ಜನರ ಮುಂದೆ ಬಂದಿರುವಂಥ ಫಸ್ಟ್ ವೇದಿಕೆ ಇದು. ಸೊ ನಾನು ನಿಮಗೆಲ್ಲ ನನ್ನ ಕಡೆಯಿಂದ ನನ್ನ ಮಾತಲ್ಲಿ ಹೇಳಿದ್ರೆ ನಿಜವಾಗ್ಲೂ ಆಗೋದಿಲ್ಲ. ಸೊ ಈ ಸಿನಿಮಾ ನೀವೆಲ್ಲ ನೋಡಿದ್ದೀರಾ ಅಂತ ಅನ್ಕೊತೀನಿ. ಈ ಸಿನಿಮಾದಲ್ಲಿ ಒಂದು ಲಾಸ್ಟ್ ಶಾಟ್ ನೀವು ನೋಡಿದ್ದೀರಾ ಅನ್ಕೊಂತೀನಿ. ಆ ಲಾಸ್ಟ್ ಶಾಟೇ ನಾನು ನಿಮಗೆ ತೋರಿಸುವಂಥ ಪ್ರೀತಿ. ಇದಕ್ಕೆ ಮೀರಿ ಏನು ನನ್ನ ಹತ್ರ ಹೇಳೋಕೆ ಮಾತುಗಳಿಲ್ಲ. ಯಾಕೆಂದರೆ ಈ ಸಿನಿಮಾಗೆ ನೀವು ಕೊಟ್ಟಂಥ ಪ್ರೀತಿ ಅತಿ ದೊಡ್ಡ ಶಕ್ತಿ ಆಯಿತು. ಸಿನಿಮಾ ನಾನು 2-3 ಸಿನಿಮಾ ಮಾಡಿದ್ದೀನಿ. ಆದರೆ ಈ ಸಿನಿಮಾನ ಆ ರಿಲೀಸ್ ಟೈಮಲ್ಲಿ ಕೈ ಹಿಡಿದು ನೀವು ತೊಗೊಂಡೋಗಿದ್ದ ರೀತಿಗೆ ನಿಮ್ಮೆಲ್ಲರಿಗೂ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಖಂಡಿತವಾಗ್ಲೂ ಸಾಲೋದಿಲ್ಲ. ಇಡೀ ಕನ್ನಡದ ಜನತೆಗೆ ನಾನು ನಿಮ್ಮ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಅತಿ ದೊಡ್ಡ ಯಶಸ್ಸಾಗೋದಕ್ಕೆ, ಅತಿ ದೊಡ್ಡ ರೀಚ್ ಆಗೋದಕ್ಕೆ, ಅಥವಾ ಇವತ್ತು ಎಲ್ಲ ಏನು ಹೇಳ್ತಾರೆ ಇಂಡಸ್ಟ್ರಿ ಆಲ್ ಟೈಮ್ ಹಿಟ್ಸಲ್ಲಿ ಸಿನಿಮಾಗಳಿದೆ ಅಂತಾರೆ ಏನು ಹೇಳ್ತಾರೆ, ಅದಕ್ಕೆ ತುಂಬ ಮುಖ್ಯವಾಗಿ ಕಾರಣ ಆಗಿದ್ದು 2 ಶಕ್ತಿ. ಒಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು, ಇನ್ನೊಂದು ಮಹಾಶಕ್ತಿ. ಆ ದರ್ಶನ್ ಸರ್ಗಿಂತ ಮೀರಿದ ಒಂದು ಶಕ್ತಿ ಯಾವುದು ಅಂತ ಹೇಳಿದ್ರೆ ಅವರ ಸೆಲೆಬ್ರಿಟಿಗಳು. ಅವರು ಈ ಸಿನಿಮಾನ ಬೇರೆ ಸಿನಿಮಾಗಳನ್ನೆಲ್ಲ ಹಿಂಗೆ ಕೈಯಲ್ಲಿ ಎತ್ಕೊಂಡಿದ್ದಾರೆ, ಹೆಗಲ ಮೇಲೆ ಕೂರಿಸ್ಕೊಂಡಿದ್ದಾರೆ. ಈ ಸಿನಿಮಾನ ತಲೆ ಮೇಲೆ ಹೊತ್ಕೊಂಡು ಹೊರಿಸಿದ್ದಾರೆ. ಸೊ ನಾನು ಭಾಳನೇ ಖುಷಿ ಪಡ್ತೀನಿ, ಭಾಳ ಹೆಮ್ಮೆಯಿಂದ ನಾನು ನಿಮಗೆಲ್ಲರಿಗೂ ಕೈ ಮುಗಿದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಕೊಟ್ಟಿದ್ದಕ್ಕೆ ರಾಕ್ಲೈನ್ ಸರ್ಗೆ, ರಾಕ್ಲೈನ್ ಪ್ರೊಡಕ್ಷನ್ಸ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಈ ಸಿನಿಮಾ ಇಷ್ಟು ದೊಡ್ಡ ಯಶಸ್ಸಾಗೋದಕ್ಕೆ ನಾನು ನಿಜವಾಗ್ಲೂ ಇಲ್ಲಿ ಮುಂದೆ ಇದ್ದೀನಿ ಅಷ್ಟೇ. ಆದರೆ ಇದಕ್ಕಷ್ಟು ಕಾರಣ ನನ್ನ ತಂಡ. ಅದು ಟೆಕ್ನಿಷಿಯನ್ಸ್ ಟೀಮ್ ಇರ್ಬೋದು, ಸುಧಾಕರ್ ಆಗಿರ್ಬೋದು, ನಮ್ಮ ಎಡಿಟರ್ ಪ್ರಕಾಶು, ಹರಿ ಸರ್, ಜಡೇಶ್, ಮಾಸ್ತಿ, ಫೈಟ್ ಮಾಸ್ಟರ್ ರಾಮ್ ಲಕ್ಷ್ಮಣ್ ಅವರು, ಕೊರಿಯೋಗ್ರಾಫರ್ ಭೂಷಣ್, ಪ್ರತಿಯೊಬ್ಬರು ಆರ್ಟ್ ಡೈರೆಕ್ಟರ್ ಗುಣ, ಪ್ರತಿಯೊಬ್ಬರು 1 ವರ್ಷ ಸತತವಾಗಿ ಕಷ್ಟಪಟ್ಟು ಈ ಸಿನಿಮಾನ ಕನ್ನಡ ಜನತೆಗೆ ಒಂದು ಅಪ್ಪಟ ಕನ್ನಡ ಸಿನಿಮಾ, ಹೆಮ್ಮೆಯಿಂದ ಹೇಳ್ಕೊಳ್ಳೋಂಥ ಒಂದು ಕನ್ನಡ ಸಿನಿಮಾ ಕೊಡಬೇಕು ಅಂತೇಳಿ 1 ವರ್ಷ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಕ್ಕೆ ನೀವೆಲ್ಲ ಕೊಟ್ಟಂಥ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದ ಪ್ರತಿಯೊಬ್ಬರು ಕಲಾವಿದರು ಬಂದಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಟೈಗರ್ ಆಗಿರಲಿ, ಚಿಕ್ಕಣ್ಣ ಆಗಿರಲಿ, ಯಶಸ್ ಅವರು, ಇವರೆಲ್ಲರೂ ನಮ್ಮ ಸಿನಿಮಾಗೆ ಇಲ್ಲಿ ಬಂದಿದ್ದೀರಾ, ಧನ್ವೀರ್ ಅವರು. ಸೊ ನಿಮಗೂ ಎಲ್ಲ ಥ್ಯಾಂಕ್ ಯು. ಆ್ಯಂಡ್ ಕೊನೆಯದಾಗಿ ನಾನು ಹೇಳಬೇಕು, ನಮ್ಮ ಸಿನಿಮಾ ಈ ಸೆಲೆಬ್ರೇಷನ್ ಮಾಡೋದಕ್ಕೆ ಇಂಥ ಒಂದು ವೇದಿಕೆನ ಇಂಥ ಒಂದು ಊರಲ್ಲಿ ಕಲ್ಪಿಸ್ಕೊಟ್ಟಂಥ ಸರ್ ದರ್ಶನ್ ಪುಟ್ಟಣ್ಣಯ್ಯ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ದೊಡ್ಡ ಗುಣ ನಮಗೆ ಒಂದು ವೇದಿಕೆ ಈ ಥರ ಮಾಡಿಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೊಮ್ಮೆ ಈ ಸಿನಿಮಾ 25 ದಿನಗಳು ಯಶಸ್ವಿಯಾಗಿ ಕಂಪ್ಲೀಟ್ ಆಗಿ ಮುನ್ನುಗ್ತಾ ಇದೆ. ಇನ್ನೂ ನೀವುಗಳ ಕೈ ಹಿಡಿದು ನಡ್ಸ್ಕೊಂಡು ಹೋಗಿ, ಇನ್ನೂ ಹಲವಾರು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಒಂದು ಶಕ್ತಿಯಾಗಿ ನಮ್ಮ ಜೊತೆಗೆ ಇರಿ ಅಂತ ನೀವು ಕೇಳ್ಕೊತೀನಿ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಮ್ಮ ನಿರ್ದೇಶಕರಿಗೆ ಇದೀಗ ಮಾನ್ಯ ಶಾಸಕರಾದಂತಹ ಶ್ರೀ ದರ್ಶನ್ ಸರ್ ಅವರು ಪ್ರೀತಿಯ ಗೌರವದ ಸನ್ಮಾನವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಆಗಲೇ ಚಿಕ್ಕಣ್ಣ ಅವರು ಹೇಳಿದಂಥ ಮಾತು ಒಳ್ಳೆ ಮಾತು. ಈ ನಿರ್ದೇಶಕರು ಹಾಗೂ ದರ್ಶನ್ ಸರ್ ಕೊಟ್ಟಂಥ ಸಿನಿಮಾಗಳೆಲ್ಲ ಇಷ್ಟು ಇದೇ ರೀತಿ ಯಶಸ್ಸು ಸದಾ ಅವ್ರ ಜೊತೆಗಿದೆ ಅಂತ ಆಶಿಸ್ತಾ, ಈಗ ವೇದಿಕೆಯಲ್ಲಿ ಬಹಳ ವಿಶೇಷವಾಗಿ ಶ್ರೀಮತಿ ಸುನೀತಾ ಪುಟ್ಟಣ್ಣಯ್ಯ ಮೇಡಮ್ ಅವ್ರನ್ನ ಆಹ್ವಾನಿಸೋದಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಇವತ್ತು
ಇಷ್ಟು ಸಂಭ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಕೂತಿದ್ದೀವಿ, ಸಂಭ್ರಮಿಸ್ತಾ ಇದ್ದೀವಿ ಅಂದರೆ ಮೇಡಮ್ ಕಾರಣ. ಸುನೀತಾ ಮೇಡಮ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಹಸಿರು ನಕ್ಷತ್ರ, ನಿತ್ಯ ಶಾಸಕ ಪುಟ್ಟಣ್ಣಯ್ಯ ಅವರ ಪ್ರೀತಿಯ ಮಡದಿ ಸುನೀತಾ ಮೇಡಮ್ ಅವರು ಇದೀಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಸಮಸ್ತ ಜನಕ್ಕೆ ನಮಸ್ಕಾರಗಳು. ಏಕೆಂದರೆ ಸಮಯದ ಅಭಾವ ಇರೋದ್ರಿಂದ ಪ್ರತಿಯೊಬ್ಬರದ್ದು ವಿಚಾರವನ್ನು ಹೇಳೋಕ್ಕಾಗಲ್ಲ. ಈ ದಿನ ಗಣರಾಜ್ಯೋತ್ಸವದ ಶುಭಾಶಯಗಳು ತಮ್ಮೆಲ್ಲರಿಗೂ. ಈ ದಿನ KS ಪುಟ್ಟಣ್ಣಯ್ಯನವರ 75ನೇ ವರ್ಷದ ಜನ್ಮ ದಿನಾಚರಣೆ ಮತ್ತು ಕಾಟೇರ ಸಿನಿಮಾದ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದೆಲ್ಲ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗಬೇಕಂದ್ರೆ ನೀವೆಲ್ಲರೂ 3 ಗಂಟೆಯಿಂದ ಇಲ್ಲಿವರೆಗೂ ಬಹಳ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ನೋಡೋದಕ್ಕೋಸ್ಕರ, ಅವ್ರಿಗೆ ಅಭಿನಂದಕ್ಕೋಸ್ಕರ ನೀವೆಲ್ಲರೂ ಬಂದು ಕಾಯ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ. ಜೊತೆಗೆ ಏನಾಗಿದೆ ಅಂದರೆ ಈ ಕಾಟೇರ ಫಿಲಮಲ್ಲಿ ಏನು ರೈತ ಸಂಘಟನೆ 82-83ನೇ ಇಸ್ವಿಯಿಂದ ಈ ರೈತರಿಗನ್ನ ಮನೆ ಜಪ್ತಿ ಮಾಡೋದಿರ್ಬೋದು, ಭೂಮಿ ವಿಚಾರ ಇರ್ಬೋದು, ಮತ್ತು ಆ ರೀತಿಯಾದ ಒಂದು ಎಲ್ಲ ಏನು ಹೋರಾಟ 47-48 ವರ್ಷದ ಹೋರಾಟ ಏನಿದೆ ಆ ವಿಚಾರವನ್ನು ಕಾಟೇರ ಸಿನಿಮಾದಲ್ಲಿ 2.5 ಗಂಟೆ ಟೈಮಲ್ಲಿ ಅದನ್ನು ತೋರಿಸಿದ್ದಾರೆ. ಉಳುವವನೇ ಭೂಮಿಯ ಒಡೆಯ. ಮತ್ತು ಕೊನೆಯಲ್ಲಿ ಅದೇನಾಗಿದೆ ಅಂದರೆ ಬಹಳ ಚೆನ್ನಾಗಿ ಚಾಲೆಂಜಿಂಗ್ ದರ್ಶನ್ ಅವರು ಬಹಳ ಅಭಿನಯವನ್ನು ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಇದು ಬಹಳ ಸಕ್ಸಸ್ ಆಗಿದೆ. ಈ ದಿನ ಇವತ್ತಿಗೆ 25ನೇ ದಿನ ಆಗಿದ್ರೂ ಕೂಡ ಇದು 106 ದಿನಗಳ ಕಾಲ ಉನ್ನತ ಮಟ್ಟದಲ್ಲಿ ಸಿನಿಮಾ ಓಡಲಿ ಅಂತೇಳಿ ಅವ್ರಿಗೆ ಇನ್ನೂ ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಇಷ್ಟೊಂದು ಈಗಾಗಲೇ ಸಾವಿರಾರು ಜನ ಅಭಿಮಾನಿಗಳಿದ್ದರು. ಕಾಟೇರ ಸಿನಿಮಾ ಆದಮೇಲೆ ಲಕ್ಷಾಂತರ ಜನ ಅಭಿಮಾನಿಗಳಾಗಿದ್ದೀರಿ. ಅವ್ರಿಗೆ ನೀವೆಲ್ಲರೂ ಇದೇ ರೀತಿಯಾಗಿ ಪ್ರೋತ್ಸಾಹಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ಜೊತೆಗೆ ಈಗ ಚಿಕ್ಕಣ್ಣ ಬಂದಿದ್ದಾರೆ, ಮಾಳವಿಕ ಮತ್ತು ಮಹಾದೇವ್ ಫಿಲಮ್ ಇದರೆಲ್ಲ ಟೀಸರ್ಗಳು ತೋರಿಸಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಶುಭವನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತಾಡಲು ತಾವು ಅವಕಾಶ ಕೊಟ್ಟೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ ಮೇಡಮ್. ಇಂಥದ್ದೊಂದು ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ಟಿದ್ದಕ್ಕೆ ನಿಮಗೆ ನಾವು ಧನ್ಯವಾದ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಇನ್ನು ಈಗ ವೇದಿಕೆಯಲ್ಲಿ ಬಹಳ ವಿಶೇಷವಾಗಿ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಇವರನ್ನು ಆಹ್ವಾನಿಸೋದಕ್ಕೆ ಇಷ್ಟಪಡ್ತೀನಿ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸಾಫ್ಟ್ವೇರ್ ಕಂಪನಿ ಓಪನ್ ಮಾಡಿದ್ರು ಕೂಡ ನಮ್ಮ ಊರಿನಲ್ಲಿ ರೈತರು ಕಷ್ಟಪಡ್ತಾ ಇದ್ದಾರೆ. ತಂದೆ ನೋಡ್ಕೊತಾ ಇದ್ದಂಥ ಆ ಹೋರಾಟ, ಆ ಸಂಘಟನೆಯ ನಾನು ಎಂದೂ ಬಿಡಲ್ಲ, ಕೃಷಿ ಪರ ನಿಂತ್ಕೋಬೇಕು, ನನ್ನ ಓದು ಆ ಕಂಪನಿಗೆಲ್ಲ ಬೀಗ ಹಾಕೋಣ, ಜನರ ಜೊತೆಗೆ ನಿಂತ್ಕೊಳ್ಳೋಣ ಅಂತ ಹೇಳಿದಂಥ ಒಳ್ಳೆ ಮನಸ್ಸಿಗೆ ಇಂದು ನಿಮ್ಮೆಲ್ಲರ ಪ್ರೀತಿ ಸಿಕ್ಕಿ ಶಾಸಕರಾಗಿ ನಿಮ್ಮ ಮುಂದಿದ್ದಾರೆ. ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದ ಕ್ರೀಡಾಪಟು ಕೂಡ ಇವರು. ಕ್ರೀಡೆ ಆಗಲಿ, ಜನಸೇವೆ ಆಗಲಿ, ಕೃಷಿ ಆಗಲಿ ಯಾವಾಗಲೂ ಮುಂದೆ ಬರುವಂಥ ನಮ್ಮ ಮಾನ್ಯ ಶಾಸಕರಾದಂಥ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ಸರ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡ್ಕೊಳ್ಳೋಣ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನಾವೆಲ್ಲ ಮಧ್ಯಾಹ್ನದಿಂದ ಶಾಂತಿಯಿಂದ ಈ ಕಾರ್ಯಕ್ರಮನ ಇಷ್ಟು ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಅದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಎರಡನೇದು, ಇಷ್ಟು ದೊಡ್ಡ ವೇದಿಕೆ ನಾವು ಚುನಾವಣೆ ಆದಮೇಲೆ ಎಲ್ಲೂ ಸಿಕ್ಕಿರಲಿಲ್ಲ. ತಾವೆಲ್ಲ ನಮ್ಗೆ ಆಶೀರ್ವಾದ ಮಾಡಿ ಗೆಲ್ಲಿಸಿ ಏನೋ ಒಂದು ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡ್ತೇನೆ ಅಂತ ನಂಬಿಕೆ ಇಟ್ಕೊಂಡು ನನ್ನ ಮೇಲೆ ಗೆಲ್ಸಿದ್ದೀರಿ. ನಿಮ್ಮೆಲ್ಲರಿಗೂ ನನ್ನನ್ನು ಗೆಲ್ಸಿರೋದಕ್ಕೆ, ಈ ಕ್ಷೇತ್ರದ ಶಾಸಕನಾಗಿ ಮಾಡಿರೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಈ ವೇದಿಕೆ ಮೂಲಕ ನಿಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಶುರು ಮಾಡಬೇಕಾಯಿತು, ಆದರೆ 75ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ. ಬೆಳಿಗ್ಗೆನೂ ಇದೇ ಕ್ರೀಡಾಂಗಣದಲ್ಲಿ ಮೊದಲನೇ ಬಾರಿಗೆ ನಿಮಗೆ ಗೊತ್ತಿರಂಗೆ 2 ಇವೆಂಟ್ ಮಿಸ್ ಆಗೋಗಿತ್ತು ಮುಂಚೆ, ಅದಕ್ಕೆ ಜಾಸ್ತಿ ಬಯಸ್ಕೊಂಡಿದ್ದೆ. ಅದಕ್ಕೆ ಈ ಒಂದು ಇವೆಂಟನ್ನು ಇವತ್ತು ಗಣರಾಜ್ಯೋತ್ಸವ ಇಲ್ಲಿದ್ದು ನಾವು ಮೊದಲನೇದಾಗಿ ನಂಗೆ ಆ ಗಣರಾಜ್ಯೋತ್ಸವದ ಸಮಾರಂಭದಲ್ಲಿ ನೋಡ್ತಾ ಇದ್ರೆ ನಾ ಪುಣ್ಯ ಮಾಡಿದ್ದೆ ಈ ಒಂದು ವೇದಿಕೆ ಸಿಕ್ಕಿರೋದಕ್ಕೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಅಲ್ಲಿ ಮಾಡಿದಂಥ
ಎಲ್ಲ ಥರದ ಕಾರ್ಯಕ್ರಮಗಳು ಮಕ್ಕಳು ತುಂಬ ಕಷ್ಟಪಟ್ಟು ತಿಂಗಳಾನುಗಟ್ಲೆಯಿಂದ ಪ್ರಾಕ್ಟೀಸ್ ಮಾಡಿ ಈ ಕಾರ್ಯಕ್ರಮಗಳನ್ನ ಬೆಳಿಗ್ಗೆ ಮಾಡಿಕೊಟ್ಟಿದ್ರು, ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ರು. ಈ ರೈತ ಸಂಘಟನೆ ಬಗ್ಗೆ ಯಾಕೆ ಈ ನಮ್ಮ ತಂದೆಯವರ 75ನೇ ವರ್ಷದ ಹುಟ್ಟುಹಬ್ಬದ ದಿನ ಪ್ರಯುಕ್ತವಾಗಿ ಈ ಕಾರ್ಯಕ್ರಮ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, 23ನೇ ತಾರೀಕು ಮಾಡಬೇಕಾಗಿತ್ತು ಹೋದ ತಿಂಗಳು, ಆದರೆ ರಾಯಚೂರಲ್ಲಿ ಕಾರ್ಯಕ್ರಮ ಮಾಡಿತ್ತು. ಅದಾದ ನಂತರ ಇಲ್ಲೂ ಒಂದು ಕಾರ್ಯಕ್ರಮ ಮಾಡಬೇಕಂತ ಎಲ್ಲರ ಒತ್ತಾಯ ಇತ್ತು. ಅದಕ್ಕೋಸ್ಕರ ಇವಾಗ ಈ ಕಾರ್ಯಕ್ರಮನ ಗಣರಾಜ್ಯೋತ್ಸವ ದಿನ ಏರ್ಪಾಡು ಮಾಡಿದ್ವಿ. ರೈತ ಸಂಘಟನೆ ಬಗ್ಗೆ ಹಲವಾರು ವಿಡಿಯೋಗಳು, ಹಲವಾರು ಹಿರಿಯ ಹೋರಾಟಗಾರರು ಎಲ್ಲರೂ ಮಾತಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರೋಂಗೆ ರೈತ ಸಂಘಟನೆ ಈ ಮಟ್ಟಕ್ಕೆ ಬರಬೇಕಾದಾದ್ರೆ ಎಷ್ಟೊಂದು ಜನ ಹಿರಿಯರು ಇಲ್ಲಿ ಕೂತಿರೋಂಥವ್ರು, ಇಲ್ಲಿರೋರು, ಈ ರಾಜ್ಯಾದ್ಯಂತ ಇರೋಂಥವ್ರೆಲ್ಲ ದೊಡ್ಡ ಮಟ್ಟದ ತ್ಯಾಗ ಮಾಡಿರೋದಕ್ಕೋಸ್ಕರ ರೈತ ಸಂಘ ಇಷ್ಟು ಗಟ್ಟಿಯಾಗಿ ಇಷ್ಟು ದಿನ ಉಳಿದಿದೆ. ಆದರೆ ನಮ್ಗೆಲ್ಲರಿಗೂ ಗೊತ್ತಿರೋಂಗೆ ರೈತ ಸಂಘಟನೆ ಹಲವಾರು ಭಾಗಗಳು ಆಗಿದೆ. ನಾವೆಲ್ಲ ಒಂದೇ ಗುರಿ. ಹಿಂದೆ ಫಸ್ಟ್ ಟೈಮು ಈ ಕಾರ್ಯಕ್ರಮ ಶುರು ಆಗಬೇಕಾದ್ರೆ ಒಂದು ವಿಡಿಯೋ ತೋರಿಸಿದ್ವಿ. ಆ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ರೈತ ಸಂಘಟನೆನ ನಮಗೆ ಮೈ ಜುಮ್ ಅಂತ ಇತ್ತು. ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟನ ರೈತ ಸಂಘಟನೆ ಮಾಡಿದೆ ಹಿಂದೆ. ಅದೇ ರೀತಿಯಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ರೈತ ಸಂಘಟನೆನ ಬಲಪಡಿಸೋದ ಅಂತ ಈ ವೇದಿಕೆಯಲ್ಲಿ ನಿಮ್ಮಲ್ಲೆಲ್ಲ ಕೈ ಮುಗಿದು ಕೇಳ್ಕೊಳ್ತೀನಿ, ಎಲ್ಲ ಹಿರಿಯರಲ್ಲಿ. ಯಾಕೆ ಅಂದರೆ ಆ ರೈತ ಸಂಘಟನೆಯ ಆ ದಿನಗಳನ್ನ ದಯವಿಟ್ಟು ನಾವೆಲ್ಲ ಸೇರಿ ಬೆಳೆಸಬೇಕಾಗಿರೋ ಜವಾಬ್ದಾರಿ ನಮ್ಮ ಮೇಲೆಲ್ಲ ಇದೆ. ನಾನು ಹಲವಾರು ತಪ್ಪುಗಳನ್ನೂ ಮಾಡಿದ್ದೀನಿ, ಆದರೆ ನಿಮ್ಮ ಜೊತೆ ನಾನು ಸೇರಿಕೊಂಡು ಯಾವ ಥರ ರೈತ ಸಂಘಟನೆನ ಈಗಿನ ರೈತ ಸಂಘ ಹುಟ್ಟಿದಾಗ ಸಮಸ್ಯೆಗಳು ಬೇರೆ ಇದ್ವು, ಈಗಿನ ಸಮಸ್ಯೆಗಳು ಬೇರೆ ಇವೆ. ಅದಕ್ಕೆ ತಕ್ಕಾಗೆ ರೈತ ಸಂಘಟನೆಯನ್ನ ಬಲಪಡಿಸೋದ, ದೊಡ್ಡ ಮಟ್ಟದಲ್ಲಿ ಬೆಳೆಸೋದ, ನಮ್ಮ ರೈತ ಸಂಘಟನೆಯ ಶಕ್ತಿ ಏನು ಅಂತ ತೋರಿಸೋದ ಅಂತ ನಿಮ್ಮಲ್ಲೆಲ್ಲ ಕಳಕಳಿ ಮನವಿ ಮಾಡ್ಕೊಳ್ತೀನಿ. ಮತ್ತೆ ಈ ಕಾಟೇರ ಪಿಕ್ಚರ್ ಬಗ್ಗೆ ಯಾಕೆ ಇಲ್ಲಿ ಈ ಕಾರ್ಯಕ್ರಮದಲ್ಲೇ ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿದ್ರೆ, ರೈತ ಸಂಘಟನೆ ಹಾಗೂ ಏನು ಹಿಂದೆ ಭೂ ಸುಧಾರಣೆ ಕಾಯ್ದೆ ಬಗ್ಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ದೇಶದ ದಿಕ್ಕನ್ನೇ ಬದಲಾಯಿಸದಂತ ಒಂದು ಕಾಯ್ದೆ ಎಷ್ಟು ದೊಡ್ಡ ಮಟ್ಟದಲ್ಲಿ ನಮಗೆ ಅನುಕೂಲ ಆಯಿತು, ಪ್ರತಿಯೊಬ್ಬರಿಗೂ ಅನುಕೂಲ ಆಯಿತು, ಅದನ್ನ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಅದಕ್ಕೆ ನಾವೆಲ್ಲ ಇಡೀ ಆ ತಂಡಕ್ಕೆ, ಎಸ್ಪೆಷಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ನಾವೆಲ್ಲ ಸೇರಿ ರೈತ ಸಂಘಟನೆ ಪರವಾಗಿ ಅವರಿಗೆ ಅಭಿನಂದನೆ ಕಾರ್ಯಕ್ರಮನೂ ಇದ್ರ ಜೊತೆಗೆ ಸೇರಿಸ್ಬೇಕು ಅಂತ ತೀರ್ಮಾನ ಮಾಡಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ನಾವು ಚುನಾವಣೆ ಸಮಯದಲ್ಲೂ ಅವ್ರ ಬಗ್ಗೆ ಒಂದೆರಡು ನಿಮಿಷ ಒಂದೇ ಒಂದು ಸೆಕೆಂಡ್ ಮಾತಾಡ್ಬಿಟ್ಟು ಹೇಳ್ತೀನಿ. ಅವರು ಚುನಾವಣೆ ಸಮಯದಲ್ಲೂ ಅವರು ಮಾತು ಕೊಟ್ಟಂಗೆ ಹಿಂದೆ ಅವರು ಬಂದು ನಮ್ಮ ಜೊತೆ ನಿಂತು ನಮಗೆ ಪ್ರಚಾರನ ಮಾಡಿದ್ರು. ಅವ್ರಿಗೆ ಅದಕ್ಕೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗೆಲ್ಲ ಹೇಳಿದ್ರು ಚಿತ್ರದುರ್ಗದವರು ನಮಗೆಲ್ಲ ಬಂದು ಅವರು ಬಿಗ್ ಬಾಸು ನಮ್ಮನ್ನ ಎಲ್ಲ ಮೇಲಕ್ಕೆ ತಗೊಂಡು ಹೋಗ್ತಾರೆ ಅಂತಾರೆ. ನಮ್ಗಳಿಗೂ ನಮ್ಮ ಜೊತೆನೂ ಬಂದು ಅವರು ಸಹಾಯ ಮಾಡಿ ನಮ್ಮನ್ನ ಗೆಲ್ಸಕ್ಕೆ ದೊಡ್ಡ ಪಾತ್ರನೂ ಅವ್ರದ್ದೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಾಟೇರ ಚಿತ್ರದಲ್ಲಿ ಈಗೇನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಎಷ್ಟು ಟ್ರಾನ್ಸ್ಫಾರ್ಮೇಟಿವ್ ಆಗಿತ್ತು, ನನ್ನಂತ ರಾಜಕಾರಣಿಗಳಿಗೆ ಒಂಥರ ಎಚ್ಚರಿಕೆ ಗಂಟೆ ಬಾರಿಸ್ದಂಗಾಯ್ತು ಈ ಪಿಕ್ಚರ್ ನೋಡಿದ್ರೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಅವಾಗಿನ ಕಾಲದಲ್ಲಿ ಇದರದ ಒಂದು ಕಾಯ್ದೆ ಬಂದಿದ್ದಕ್ಕೋಸ್ಕರ ನಮ್ಮ ದೇಶದ ದಿಕ್ಕೇ ಒಂದು ಬೇರೆ ದಿಕ್ಕಲ್ಲಿ ಒಳ್ಳೆ ದಿಕ್ಕಲ್ಲಿ ಸಾಕ್ತು. ಇವಾಗಿನ ಕಾಲದ ಸಮಸ್ಯೆಗಳ ಬಗ್ಗೆ ನಾವು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅದ್ರ ತಕ್ಕಂಗೆ ನಾವುಗಳು ನಮ್ಮಂಥ ರಾಜಕಾರಣಿಗಳು ಎಲ್ಲರೂ ಸೇರಿ ಯಾವ ಥರ ಕಾಯ್ದೆಗಳನ್ನು ಮಾಡಿದ್ರೆ ನಮ್ಮ ಜನರ ಜೀವನನ ಸುಧಾರಣೆ ಮಾಡಬೇಕು, ಆ ನಿಟ್ಟಿನಲ್ಲಿ ನಾವು ಈ ಕಾಯ್ದೆಗಳನ್ನು ಹುಟ್ಟಾಕಬೇಕು. ಬರೀ ಬಾಕ್ಸ್ ಒಳಗಡೆ ಥಿಂಕ್ ಮಾಡೋಕ್ಕಾಗಿಲ್ಲ, ನಾವು ಬಾಕ್ಸಿಂದ ಈಚೆ ಬಂದು ಥಿಂಕ್ ಮಾಡಬೇಕು. ಅಂಥ ಮಟ್ಟದ ಕಾಯ್ದೆಗಳನ್ನು ತರಬೇಕು, ತಂದು ಜನರ ಜೀವನನ ಸುಧಾರಣೆ ಮಾಡಬೇಕು ಅಂತ ನನಗಾದರೂ ಒಂದು ಎಚ್ಚರಿಕೆ ಗಂಟೆ ಬಾರಿಸ್ತು ಈ ಕಾಟೇರ ಚಿತ್ರದಿಂದ. ಈ ಥರ ಚಿತ್ರಗಳನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ತೆಗೀರಿ, ದಯವಿಟ್ಟು ನಮ್ಮಂಥವ್ರಿಗೆ ಎಚ್ಚರಿಸಿ ಪ್ರತಿಯೊಬ್ಬರಿಗೂ ಮನ ಮುಟ್ಟದಂಗೆ ಈ ಥರ ಸಮಸ್ಯೆಗಳ ಬಗ್ಗೆ ಅರಿವು ಮೂಡೋ ಬಗ್ಗೆ ಚಿತ್ರಗಳನ್ನು ದಯವಿಟ್ಟು ಮಾಡಿ. ಚಿತ್ರರಂಗದವ್ರಿಗೆ ಎಲ್ಲರಿಗೂ ಕೇಳ್ಕೊಳ್ಳೋದು ನಾನು,
ಅದಾದ ನಂತರ ತಮ್ಮ ಆರ್ಟ್ ಮೂಲಕ, ನಿಮ್ಮ ಕಲೆಯ ಮೂಲಕ ತಲುಪಿಸೋದು, ಈ ಥರ ವಿಷಯಗಳ ತಲುಪೋಕ್ಕೆ ಸುಲಭ. ನಾವು ಎಷ್ಟೇ ಬಾಯಿ ಬಡ್ಕೊಂಡ್ರು ನೀವುಗಳು ಬಂದು ಆ ಆರ್ಟ್ ಮೂಲಕ ಅವ್ರಿಗೆ ಈ ವಿಷಯಗಳನ್ನ ತಲುಪ್ಸೋಕ್ಕೆ ತುಂಬ ಸುಲಭ ಅನಿಸುತ್ತೆ ಅಂತ ಅನ್ಕೊಳ್ತೀನಿ. ಮತ್ತೆ ಈ ಕಾರ್ಯಕ್ರಮನ ಆಯೋಜನೆ ಮಾಡಿರೋ ಎಲ್ಲರಿಗೂ, ರೈತ ಸಂಘಟನೆ ಕಾರ್ಯಕರ್ತರಿಗೆ, ಮತ್ತೆ ಎಲ್ಲ ಚಿತ್ರರಂಗದ ತಂಡದವ್ರಿಗೆ, ತರುಣ್ ಸರ್, ಮಹೇಶ್ ಅವರವರು, ರಾಕ್ ಲೈನ್ಸ್ ಅವರವರು, ಮತ್ತೆ ಇನ್ನು ಹಲವಾರು ಹೆಸರುಗಳನ್ನು ಹೇಳಿದ್ರೆ ಬಿಟ್ಬಿಡ್ತೀನಿ ಅನ್ನೋ ಹೆದರಿಕೆ. ಅದಕ್ಕೆ ಎಲ್ಲರಿಗೂ, ಇಷ್ಟೆಲ್ಲ ಕಷ್ಟಪಟ್ಟು ಈ ಕಾರ್ಯಕ್ರಮ ರೂಪಿಸಿರೋ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಈ ಕಾಟೇರ ಪಿಕ್ಚರ್ ಇನ್ನೂ ದೊಡ್ಡ ಮಟ್ಟದಲ್ಲಿ ನಡೀಲಿ. ಮತ್ತೆ ಚಿಕ್ಕಣ್ಣ ಅವ್ರ ಪಿಕ್ಚರ್ ಇವತ್ತು ರಿಲೀಸ್ ಆಗೈತೆ. ದಯವಿಟ್ಟು, ನಾನು ನೋಡಿಲ್ಲ, ನಾನು ಹೋಗಿ ನೋಡ್ತೀನಿ. ದಯವಿಟ್ಟು ತಾವೆಲ್ಲ ಹೋಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ ಎಲ್ರಿಗೂ. ಆಮೇಲೆ ಈಗ ಎಲ್ಲರಿಗೂ ನಮಸ್ಕಾರ.